ರೆಡ್ ಕ್ರೀವ್ ಏವಿಯೇಷನ್ ಸಂಸ್ಥೆಯ 5ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಚಿತ್ರನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಸಂಗೀತಾ ಶೃಂಗೇರಿ ಪಾಲ್ಗೊಂಡು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ ಧರ್ಮಗುರುಗಳಿಂದ ಸಂಸ್ಥೆಯ ಬಗ್ಗೆ ವಿಶೇಷ ಪ್ರಾರ್ಥನೆ ಏರ್ಪಡಿಸಲಾಗಿತ್ತು. ಸಂಸ್ಥೆಯ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಚಿತ್ರನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಸಂಗೀತಾ ಶೃಂಗೇರಿ ಜೊತೆ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮದಲ್ಲಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಟಿ ಸಂಗೀತಾ ಶೃಂಗೇರಿ, ಯುವ ಸಮೂಹವೇ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನಗೆ ಅತೀವ ಸಂತೋಷ ಉಂಟು ಮಾಡಿದೆ. ಇಂತಹ ಯುವ ಪ್ರತಿಭೆಗಳನ್ನು ತಯಾರು ಮಾಡುವಲ್ಲಿ ಸಂಸ್ಥೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ತುಂಬ ಖುಷಿ ಆಗ್ತಿದೆ. ಬ್ರ್ಯಾಂಡ್ ಕ್ರೂ ಏವಿಯೇಷನ್ ಅಕಾಡೆಮಿ ಇದು 5th ಆ್ಯನಿವರ್ಸರಿಗೆ ನಾನು ಬಂದಿದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಬಿಕಾಸ್ ಮೇನ್ಲಿ ಇವರು ಇನಿಷಿಯೇಷನ್ ಏನು ಅಂದರೆ ಲೈಕ್ 100% ಪ್ಲೇಸ್ಮೆಂಟ್ ಅಂತೂ ಕೊಡ್ತಾರೆ. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಅಂದರೆ ಎಕನಾಮಿಕಲಿ ಸ್ಟ್ರಾಂಗ್ ಇಲ್ಲದೆ ಇರೋರು, ಯಾರಿಗೆ ಆ್ಯಕ್ಚುಲಿ ಡ್ರೀಮ್ ಇಟ್ಕೊಂಡು ದುಡ್ಡು ಇಂಥ ಒಂದು ಪರಿಸ್ಥಿತಿಯಿಂದ ಈ ಒಂದು ಸೀಟ್ ಸಿಗಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇವರು 50% ಆಫ್ ಕೂಡ ಆ ಒಂದು ವ್ಯಕ್ತಿಗೆ ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ಅ ಗ್ರೇಟ್ ಇನಿಷಿಯೇಷನ್. ಅದು ಮಾತ್ರ ಅಲ್ಲ, ಇವ್ರು ನಂಗೆ ಹೇಳಿದರೆ ಕೂಡ ಸುಮಾರಷ್ಟು NGOಗೆ ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಒಂದು ಏವಿಯೇಷನ್ ಇವೆಂಟಿಗೆ ಬಂದಿರೋದು. ಸೊ ಇವರ ಇವೆಂಟಿಗೆ ಬಂದಿರೋದು ನಂಗೆ ಬಹಳ ಖುಷಿ. ಏನು ಅಂದರೆ ಈ ಒಂದು ಇನಿಷಿಯೇಷನ್ ಇಟ್ಟಿರೋಂಥದ್ದು ಸುಮಾರಷ್ಟು ಜನ ಮಕ್ಕಳಿಗೆ ಒಂದು ವೇದಿಕೆ ನೀಡ್ತಾ ಇದ್ದಾರೆ ಇವರು ಅವರ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದಕ್ಕೆ ಕೂಡ. ಸೊ ಐ ಜಸ್ಟ್ ಫೀಲ್ ಆ್ಯಂಡ್ ಹೋಪ್ ಈ ಒಂದು ಅಕಾಡೆಮಿ ಬ್ರ್ಯಾಂಡ್ ಕ್ರೂ ಅನ್ನೋದು ಮುಂದೆ ಹೊರಿಬೇಕು. ಸುಮಾರಷ್ಟು ಜನ ಮಕ್ಕಳು ಯಾರು ಕನಸಿದೆಯೋ ಅವರು ನನಸಾಗಬೇಕು ಅನ್ನೋಂಥದ್ದು. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಗ್ತದೆ 5th ಆ್ಯನಿವರ್ಸರಿ ನಾನು ಭಾಗಿಯಾಗಿದ್ದಕ್ಕೆ. ಯುವಕ ಮತ್ತು ಯುವತಿಯರು ಒಂದು ಯುವ ಸಮೂಹದ ಜೊತೆಯಲ್ಲೇ ತಾವು ಭಾಗವಹಿಸಿದ್ರೆ ಏನು? ಯಾವಾಗಲೂ ನನಗೆ ಕಾಲೇಜಸ್ ಹೋಗೋದು, ಯೂತ್ನ ಮೀಟ್ ಆಗೋದು ಬಹಳ ಇಷ್ಟ. ಏನಕ್ಕೆ ಅಂದರೆ ಇದೇ ಒಂದು ಏಜು ನಾವು ನಮ್ಮನ್ನು ನಮ್ಮ ಏನೇ ಒಂದು ಬಿಹೇವಿಯರ್ ಇತ್ತು ಅದನ್ನ ಚೇಂಜ್ ಮಾಡ್ಕೊಬೋದು. ಒಳ್ಳೇದಾಗಲಿ ಕೆಟ್ಟದಾಗಲಿ ನಾವು ತಿಳ್ಕೊಬೋದು. ಸುಮಾರಷ್ಟು ವಿಷಯನ ಈ ಒಂದು ಏಜಲ್ಲಿ ನಾವು ಕಲ್ತ್ಕೊಂಡು ನೋಡಿಕೊಂಡು ಅನುಭವಿಸಿ ನಾವು ಕಲಿಯುವಂಥ ಏಜ್ ಇದು. ಸೊ ಅವ್ರನ್ನ ಮೀಟ್ ಆದಾಗ, ಅವ್ರು ನನ್ನ ಜೊತೆ ಕನೆಕ್ಟ್ ಆದಾಗ, ಅವರ ವಿಚಾರಗಳನ್ನ ನನ್ನ ಜೊತೆ ಶೇರ್ ಮಾಡಿಕೊಂಡು ಅವ್ರ ಕ್ವಶನ್ಸಿಗೆ ನಾನು ಆನ್ಸರ್ ಮಾಡಿದಾಗ ನಂಗೆ ಬಹಳ ಖುಷಿ ಆಗುತ್ತೆ. ಆ ಒಂದು ಸ್ಫೂರ್ತಿ ನೋಡಿ ಅವರಲ್ಲಿ. ಸೊ ಅವರಿಗೆ ಸುಮಾರಷ್ಟು ಇನ್ಫಾರ್ಮೇಷನ್ಸ್ ಬೇಕಾಗಿರುತ್ತೆ, ಕ್ಲಾರಿಟಿ ಇರಲ್ಲ. ಆ ಒಂದು ಕ್ವಶನ್ಸಿಗೆ ಆನ್ಸರ್ ಮಾಡಬೇಕಿದ್ರೆ ನನಗೂ ಬಹಳ ಖುಷಿ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯೂತ್ನ ಮೀಟ್ ಆಗೋದು ಕೂಡ. ಸೊ ಇಲ್ಲಿ ನಾನು ನೋಡಿರುವಂಥ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಲೈಕ್ ಸ್ಪಾರ್ಕ್ ಇತ್ತು, ಏನೋ ಒಂದು ಮಾಡಬೇಕು ಲೈಫಲ್ಲಿ ಅನ್ನೋದು. ಸೊ ಮೇ ಬಿ ಈ ಅಕಾಡೆಮಿ ಬ್ರ್ಯಾಂಡ್ ಕ್ರೂ ಅನ್ನೋದು ಎಷ್ಟು ಚೆನ್ನಾಗಿ ಅವರಿಗೆ ಈ ಒಂದು ವೇದಿಕೆ ನೀಡಿದೆ ಅಂದರೆ ರೈಟ್ ಪೀಪಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕೂಡ, ಹೂ ಕ್ಯಾನ್ ಬಿ ಲೈಕ್ ಟುಮಾರೋಸ್ ಲೈಕ್ ಫ್ಯೂಚರ್ ಆಫ್ ಇಂಡಿಯಾ ಕೂಡ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಖುಷಿ ಆಗುತ್ತೆ ಇವ್ರನ್ನೆಲ್ಲ ಭೇಟಿಯಾಗಿ. ರೈಟ್ ಬಹಳ ಮುಖ್ಯ ಅನ್ನೋ ಮಾತು ಏನು ಹೇಳ್ತೀವಿ? ಎಸ್, ಅಂದರೆ ಎಲ್ಲರೂ ಕೂಡ ಇವಾಗ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ. ಸೊ ನಾನು ಹೇಳೋದೇನು ಅಂದರೆ ವುಮೆನ್ ಆಲ್ರೆಡಿ ಎಂಪವರ್ಡ್ ಇದ್ದೀವಿ. ನಾವು ಯಾವಾಗಲೂ ಕೂಡ ಮುಂದಿದ್ದೀವಿ. ನಾವು ನಮ್ಮ ಯಾವ ಸ್ಥಾನದಲ್ಲಿ ನಾವು ಇರ್ತೀವೋ ಯಾವಾಗಲೂ ನಾನು ನೋಡಿದ್ದೀನಿ ಕೂಡ ಮಹಿಳಾ ತುಂಬ ಸ್ಟ್ರಾಂಗು. ಸೊ ಎಂಪವರ್ಮೆಂಟು ಬೇಕಾಗಿಲ್ಲ. ಆ್ಯಕ್ಚುಲಿ ಅಷ್ಟು ಸ್ಟ್ರಾಂಗ್ ಇರಬೇಕಿದ್ರೆ ಏನಕ್ಕೆ ಎಂಪವರ್ಮೆಂಟು? ಯಾರಿಗೆ ಪವರ್ ಇಲ್ವೋ ಅವರಿಗೆ ಎಂಪವರ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಸೊ ನಾನು ನೋಡಿದಾಗೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಹ್ಯೂಮ್ಯಾನಿಟೇರಿಯನ್ ಅಂತ. ಅಂದರೆ ನಮ್ಮಲ್ಲಿ ಮನುಷ್ಯತ್ವ ಇದ್ದರೆ ಅದಕ್ಕೆ ಯಾವ ಜೆಂಡರೇ ಬೇಕಾಗಿಲ್ಲ. ನೀನು ಹುಡುಗ, ನೀನು ಹುಡುಗಿ ಏನೂ ಬೇಕಾಗಿಲ್ಲ. ಬಿಕಾಸ್ ಒಂದು ಹೃದಯ ಇದ್ದರೆ ಪ್ರೀತಿ ಹರಡೋದು ಸಾಕು. ಒಂದು ಮನುಷ್ಯ ಆದಮೇಲೆ ನಾವು ಪ್ರೀತಿ ಹರಡಬೇಕಾಗಿರೋಂಥದ್ದು. ಪ್ರಾಣಿಗಳಿಗೆ ಬಾಯಿರಲ್ಲ ಮಾತಾಡೋದಕ್ಕೆ, ಬಟ್ ಮನುಷ್ಯ ಆಗಿಬಿಟ್ಟು ನಮಗೆ ಕೈ ಕಾಲು ಆಡುವಂಥದ್ದೇ, ಒಬ್ಬಿಗೆ ಸಹಾಯ ಮಾಡುವಂಥದ್ದಿದೆ. ಪ್ರಾಣಿಗಳು ನಮಗೆ ಸಹಾಯ ಮಾಡೋಕ್ಕಾಗಲ್ಲ, ಬಟ್ ನಾವು ಪ್ರಾಣಿಗಳಿಗೆ ಮಾಡ್ಬೋದು. ನಾವು ವಾತಾವರಣನ ಉಳಿಸ್ಕೊಬೋದು. ಸೊ ಇದೆಲ್ಲ ನಾವು ಮಾಡಬೇಕಾಗಿರುವಂಥದ್ದು. ಸೊ ಸುಮಾರಷ್ಟು ಜಾಗದಲ್ಲಿ ನಾವು ಪೊಲ್ಯೂಷನ್ ಮಾಡ್ತಾ ಇದ್ದೀವಿ, ಪ್ರಾಣಿಗಳಿಗೂ ಅದರಿಂದ ಹಿಂಸೆ ಆಗ್ತದೆ. ಸೊ ಇದೆಲ್ಲ ಬಿಟ್ಟು ನಮ್ಮ ಒಳಗಿರೋ ಪಾಲಿಟಿಕ್ಸ್ನ ಎಲ್ಲ ಬಿಟ್ಟು, ನಾವು ಹೆಣ್ಣು ಗಂಡು ಅಂತ ಭೇದ ಭಾವ ಎಲ್ಲ ಬಿಟ್ಟು ನಾವು ಒಂದು ಹ್ಯೂಮನ್ ಆಗಿಬಿಟ್ಟು ನಾವು ಈ ಒಂದು ಅರ್ತ್, ನಮ್ಮ ಪ್ಲಾನೆಟ್ನ, ನಮ್ಮ ಮಣ್ಣನ್ನ ಹೇಗೆ ಉಳಿಸ್ಬೋದು ಅನ್ನೋದನ್ನ ನಾವು ನೋಡಬೇಕಾಗಿರೋಂಥದ್ದು. ಇದ್ರ ಕಡೆ ಗುರಿ ಇಟ್ಟರೆ ಮೇ ಬಿ ಎಲ್ಲರೂ ಒಂದಾಗ್ತಾರೆ ಅನ್ನೋದೊಂದು ಭರವಸೆ ಇದೆ ನನಗೆ. ಎಷ್ಟೇ ಪ್ರತಿಭೆ ಇದ್ರೂ ಕೂಡ ಅವ್ರ ತಂದೆ ತಾಯಿ ಅವ್ರಿಗೆ ಹೇಗೆ ಬೇಕೋ ಅವ್ರ ಮಕ್ಕಳು ಆಗ ರೂಪಿಸ್ಕೋಬೇಕು ಅಂತಕ್ಕಂಥ ಮನಸ್ಥಿತಿ ಜಾಸ್ತಿ ಇರ್ತಾರೆ. ಆದರೆ ಎಲ್ಲೋ ಯುವ ಪೀಳಿಗೆ ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ನ ಪ್ರದರ್ಶನ ಮಾಡಬೇಕು, ಅವ್ರದ್ದೇ ಒಂದು ದಾರಿ ಕಂಡ್ಕೊಬೇಕು ಅಂತ ಮುಂದೆ ಹೋಗ್ತಾರೆ. ಅಂಥವ್ರಿಗೆ ಏನು ಹೇಳ್ತಾರೆ? ನಾನು ನೋಡಿರೋ ಪ್ರಕಾರ ಎಷ್ಟೇ ಯಾರೇ ಫೋರ್ಸ್ ಮಾಡಿದ್ರು ಕೂಡ ಆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೂಡ ಸಿಗ್ಬೋದು. ನಾನು ನೋಡಿರೋ ಹಾಗೆ ಸುಮಾರು ಜನ IITಲಿ ಓದೋರು ಕೂಡ ಒಳ್ಳೆ ರೈಟರ್ಸ್ ಆಗಿದ್ದಾರೆ, ಡೈರೆಕ್ಟರ್ಸ್ ಆಗಿದ್ದಾರೆ, ಪ್ರೊಡ್ಯೂಸರ್ಸ್ ಆಗಿದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಅಂದರೆ ನಾವು ಯಾವುದೇ ಪರಿಸ್ಥಿತಿ ನಮಗೆ ಹೇಗೆ ಆಗಿರ್ಬೋದು ಅಂದರೆ ಒಬ್ಬರು ಹುಟ್ಟಬೇಕಿದ್ರೆ ಬಡವರಾಗಿದ್ದರೆ ಅದು ಅವ್ರ ತಪ್ಪಲ್ಲ, ಆದರೆ ಸಾಯಬೇಕಿದ್ರೆ ಅವ್ರು ಬಡವರಾದರೆ ಅದು ಅವ್ರ ತಪ್ಪನ್ನೋದನ್ನ ನಾನು ನಂಬ್ತೀನಿ. ಸೊ ಒಬ್ಬರು ಏನೋ ಒಂದು ಡ್ರೀಮ್ ಇಟ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅಪ್ಪ ಅಮ್ಮನ ಕನಸನ್ನ ನನಸು ಮಾಡಬೇಕು. ಬಟ್ ಒಂದು ಕ್ಷಣ ಅದು ಮಾಡಿದ ಮೇಲಿಂದ ನಮಗೆ ಅನಿಸ್ತು ನಾವು ಲೈಫಲ್ಲಿ ಏನೋ ಒಂದು ಕೊರತೆ ಇದೆ, ನಾನು ಇದು ಮಾಡಬೇಕು ಅಂತ
ಅನ್ಕೊಂಡಿದ್ದೆ ಅಂದರೆ ಅದು ಮಾಡಬೇಕು ಅದನ್ನು ಕೂಡ. ಸೊ ನಾನು ಕೂಡ ಡೇಟಾ ಅನಲಿಸ್ಟ್ ಆಗಬೇಕಂತ ಇದ್ದೆ, ನಾನು ಏರ್ಫೋರ್ಸ್ ಆಫೀಸರ್ ಆಗಬೇಕಂತ ಇದ್ದೆ. ಬಟ್ ಲೈಕ್ ಸಿಚುವೇಶನ್ಸ್ ನನ್ನ ಹಣೆ ಬರದಲ್ಲಿ ಹೇಗಿತ್ತು ಅಂದರೆ ನಾನು ಗ್ಲಾಮರ್ ಕಡೆ ಬರಬೇಕು ಅಂತಲೇ ಇತ್ತು ಮೋಸ್ಟ್ಲಿ. ಅವಾಗ ನನಗೆ ನಟಿಯಾಗೋ ಒಂದು ಅವಕಾಶ ಸಿಕ್ತು. ಆ ಅವಕಾಶ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿರೋಂಥದ್ದು. ನನ್ನ ಪೇರೆಂಟ್ಸ್ ಕೂಡ ನನ್ನೊಂದು ಏಜ್ ಆದಮೇಲೆ ಆಕ್ಸೆಪ್ಟ್ ಮಾಡಿದ್ರು ಕೂಡ, ನೀನು ಮಾಡು, ನಿನಗೇನು ಖುಷಿ ಕೊಡುತ್ತಾ ಮಾಡು ಅಂತ. ಸೊ ನಾವು ನಮ್ಮ ಅಪ್ಪಮ್ಮನ ಜೊತೆ ಜಗಳ ಮಾಡಬೇಕು ಅಂತ ಅಲ್ಲ ನಮಗೇನು ಬೇಕು ಅಂತ, ಬಟ್ ಅವರಿಗೂ ಅರ್ಥ ಮಾಡಿಸ್ಬೇಕಾಗಿರೋಂಥದ್ದು ದಟ್ ಇದು ಎಷ್ಟು ಮುಖ್ಯ ನನಗೆ ಅಂತ. ಇವತ್ತಿನ ಯುವ ಪ್ರತಿಭೆ ಸಮಾಜದಲ್ಲಿ ಗುರುತಿಸ್ಕೋಬೇಕಂದ್ರೆ ದೊಡ್ಡ ಮಟ್ಟದ ವಿದ್ಯೆ ಇರಬೇಕು ಅನ್ನೋದು ಒಂದು ವರ್ಗ, ಇನ್ನೊಂದು ವರ್ಗ ಆಕ್ಚುಲಿ ಅವರಲ್ಲಿ ಒಂದು ಪ್ರತಿಭೆ ಇದ್ರೆ ಸಾಕು ಅವ್ರು ಗುರುತಿಸ್ಕೊಬಹುದು ಅನ್ನೋದು ಒಂದು ವರ್ಗ. ಅದೆಲ್ಲವನ್ನು ಬಿಟ್ಟು ಕಾಮನ್ ಸೆನ್ಸ್ ಅನ್ನೋದು ಪ್ರತಿಯೊಬ್ಬ ಯುವಕರಲ್ಲೂ ಇದ್ರೆ ಅವ್ರು ಹೇಗಾದ್ರೂ ಬದುಕಬಹುದು ಅನ್ನೋ ಒಂದು ಮಾತು ಏನೇ. ಖಂಡಿತವಾಗ್ಲೂ ನೀವು ಸರಿಯಾಗಿ ಹೇಳಿದಿರ. ಎಲ್ಲರಿಗಿಂತ ಮುಖ್ಯವಾಗಿ ಬೇಕಾಗೋದು, ಇವಾಗ ಯಾರೇ ಒಬ್ರು ಇವಾಗ ಒಂದು ಸತಿ ಹೋಗ್ಬಿಟ್ಟು ಒಂದು ಕಾರು ಒಂದು ಬೈಕಿಗೆ ಗುದ್ದತ್ತೆ ಅಂದ ತಕ್ಷಣ ಜಗಳ ಮಾಡಕ್ಕೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ನೋಡಿ ಅಲ್ವಾ ಅವ್ರಿಗೆ ಏನಾದರೂ ಏಟ್ ಆಗಿದೆಯಾ ಅಂತ, ಆಮೇಲೆ ಮಾಡಿ ಅಂತ ಜಗಳ, ಅದು ಸೈಡಿಗೆ ಇಡೋಣ. ಬಟ್ ಫಸ್ಟ್ ನೋಡ್ಕೊಳ್ಳಿ ಮನುಷ್ಯತ್ವ ಆಗಿಬಿಟ್ಟು ಏನಾಗಿದೆ ಆ ಒಂದು ವ್ಯಕ್ತಿಗೆ, ಅವ್ರದ್ದೇ ತಪ್ಪಾಗಿರ್ಬೋದು, ಬಟ್ ಒಂದು ಸತಿ ಎತ್ತು ನೋಡಿ ಅಲ್ವಾ, ಲೈಕ್ ಓಕೆನಾ ಅವರು, ಆಮೇಲೆ ನಿಮ್ದು ಏನಿದೆಯೋ ನೀವು ಹೋಗ್ಬಿಟ್ಟು ಮಾಡ್ಬೋದು. ಸೊ ಕಾಮನ್ ಸೆನ್ಸ್ ಇಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಹೇಳೋಂಥದ್ದು. ಎಲ್ಲೇ ಕಮೆಂಟ್ ಮಾಡಬೇಕಿದ್ರು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯೋಚನೆ ಮಾಡೋಂಥದ್ದು ನಿಮ್ಮ ಮನಸ್ಸಲ್ಲಿ ನೀವು ತೆಗೆದುಹಾಕ್ತಿದ್ದೀರಾ, ಬಟ್ ಅವರು ಯಾರ್ದೋ ಒಂದು ತಂಗಿ, ಯಾರ್ದೋ ಒಬ್ರದ್ದು ಫ್ರೆಂಡು, ಯಾರ್ದೋ ಒಬ್ರದ್ದು ಮಗಳಾಗಿರ್ತಾಳೆ, ಮಗ ಆಗಿರ್ತಾನೆ, ಸುಮಾರಷ್ಟು ಜಾಗದಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮನುಷ್ಯತ್ವ ಇಟ್ಕೊಂಡು ಕಮೆಂಟ್ ಮಾಡಿದ್ರೆ ಮೇ ಬಿ ನಿಮಗೂ ಒಳ್ಳೆದಾಗುತ್ತೆ, ಇನ್ನೊಬ್ರಿಗೂ ಕೂಡ ಒಳ್ಳೆದಾಗುತ್ತೆ. ನಿಮಗೆ ಇರೋ ಒಂದು ರೈಟ್ಸ್ನ ನೀವು ಹೆಂಗೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳೋದಂಥದ್ದಲ್ಲ, ನಿಮ್ಮ ಪರ್ಸ್ನಾಲಿಟಿ ತೋರಿಸುತ್ತೆ ನೀವು ಯಾವ ಥರ ಕಮೆಂಟ್ ಮಾಡ್ತೀರಾ ಅಂತ. ಸೊ ಕಾಮನ್ ಸೆನ್ಸ್ ಇಟ್ಕೊಂಡು ನೀವು ಯೋಚನೆ ಮಾಡಿ, ಯಾರ್ಯಾರು ತಪ್ಪು ಕಮೆಂಟ್ ಆಗ್ತಾರೋ ಅದೆಲ್ಲ ಫೇಕ್ ಅಕೌಂಟ್ಸೇ ಇರ್ಬೋದು, ಫೇಕ್ ಒಪಿನಿಯನ್ಸೇ ಇರ್ಬೋದು, ಬಟ್ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇರೋದು ದಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಕಡೆನೂ ಇದು ಲಾಗು ಆಗುತ್ತೆ. ಕೊನೆಯದಾಗಿ ಕಲಾಲೋಕಕ್ಕೆ ಪದಾರ್ಪಣೆ ಮಾಡಬೇಕು ಅಂತ ಇರೋ ಯುವ ಸಮುದಾಯಕ್ಕೆ ತಾವೇನು ಮೆಸೇಜ್ ಕೊಡ್ತೀವಿ? ಈ ನಡುವೆ ಅಂದರೆ ನಾನು ಓದ್ತಿರೋಂಥ ಟೈಮಲ್ಲಿ ಇಂಜಿನಿಯರು, ಡಾಕ್ಟರು ಇದೆರಡೇ ಇದ್ದಿದ್ದು. ಆ್ಯಂಡ್ ನಾನು ಕೂಡ, ನಮ್ಮ ಅಣ್ಣ ಕೂಡ ಇಂಜಿನಿಯರೇ ಇವತ್ತಿಗೆ. ಸೊ ಇವಾಗಿಂದ ಟೈಮಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಅಂಥದ್ದು ಯಾವುದೂ ಫೀಲ್ಡ್ ಇಲ್ಲ, ಯಾರು ಹೋಗೋಕ್ಕಾಗಲ್ಲ. ಜೆಂಡರ್ ಬಯಸ್ ಅಂತೂ ಇಲ್ಲವೇ ಇಲ್ಲ. ಎಲ್ಲ ಒಂದು ಕ್ಯಾಟಗ್ರಿಲೂ ಎಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮುಂದೆ ಹೋಗ್ತಾನೆ ಇದ್ದಾರೆ. ಸ್ಪೆಷಲಿ ಆರ್ಟ್ ಅನ್ನೋದಕ್ಕೆ ಇವತ್ತಿರೋ ಅಷ್ಟು ಪ್ರಾಮುಖ್ಯತೆ, ಇವತ್ತು ಸ್ಪಾಂಟೇನಿಯಸ್ ಆಗಿ ಅದಕ್ಕೆ ಸಿಗುವಂಥ ಫೇಮ್ ಅದು ಯಾವ ಕಾಲದಲ್ಲೂ ಸಿಕ್ಕಿರಲಿಲ್ಲ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ನಾವೊಂದು ಆ್ಯಕ್ಟರ್ ಆಗಬೇಕಾಗಿದ್ರು ಕೂಡ, ಒಂದು ಇನ್ಫ್ಲೂಯೆನ್ಸರ್ ಅಂತ ಇವಾಗ ಏನು ಫೇಮಸ್ ಆಗ್ತಾರೋ ಇಟ್ ಬಿಕಾಸ್ ಆಫ್ ದ ನಮಗೆ ಸಿಗ್ತಿರೋ ಅಂಥ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲರೂ ದುಡಿಯುವಂಥದ್ದು ಆಗ್ತದೆ. ಸೊ ಆರ್ಟಿಗೆ ಇವಾಗ ತುಂಬ ಚೆನ್ನಾಗಿ ಗುರುತು ಸಿಗ್ತಾ ಇದೆ. ಅದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾವನ್ನು ನೋಡಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಸುಮಾರಷ್ಟು ಕಷ್ಟಪಟ್ಟಿರ್ತಾರೆ, ಪೈರಸಿನ ಎಲ್ಲ ನಿಲ್ಲಿಸಿ ಅಂತ ಕೇಳ್ಕೊತೀನಿ. ಅದೇ ಥರ ಡ್ರಾಮಾಸ್ ಮಾಡ್ತಾರೆ ಕೆಲವರು ಕಲಾಕ್ಷೇತ್ರಗಳಲ್ಲಿ, ಅದನ್ನು ಕೂಡ ಹೋಗ್ಬಿಟ್ಟು ನೋಡಿ. ಬಿಕಾಸ್ ಮೇ ಬಿ ಯಾವಾಗ ತನಕ ಅದು ನಮಗೆ ಅದು ನೋಡೋಕ್ಕಾಗತ್ತೆ ಗೊತ್ತಿಲ್ಲ, ಬಟ್ ಇರೋ ತನಕ ಎಂಜಾಯ್ ಮಾಡಿ. ಬರೀ ಯಾವಾಗ ನೋಡಿದ್ರು ಟಿ ವಿ ಅಥವಾ ಮೊಬೈಲಲ್ಲೇ ಅಲ್ಲ, ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಫಿಫ್ತ್ ಆ್ಯನಿವರ್ಸರಿ ನಾನು ಇಲ್ಲಿಗೆ ಬಂದ ತಕ್ಷಣ ನನಗೆ ಫಸ್ಟ್ ಖುಷಿಯಾಗಿರೋ ವಿಷಯನೇ ಇವರು ಕೊಡ್ತಿರೋವಂಥ 50% ಆಫ್. ಅಂದರೆ ಬಡವರಿಗೆ, ಯಾರಿಗೆ ಅದೊಂದು ಆಕ್ಸೆಸಿಬಿಲಿಟಿ ಇಲ್ಲ ಅವರಿಗೆ ಆ ಒಂದು ಅಪರ್ಚುನಿಟಿ ಕೊಡ್ತಿರೋದು. ಅದೇ ಥರ ನಾನು ಯಾವಾಗಲೂ ಹೇಳೋದೇನು ಅಂದರೆ ಎಲ್ಲ ಜಾಗದಲ್ಲೂ ನೀವು ಅಂದರೆ ಕೆಲವು ಸತಿ ಕೆಲವ್ರಿಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ, ಕೆಲವರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಬಟ್ ಆ ಒಂದು ಪರಿಸ್ಥಿತಿನ ನೀವು ಹೇಳಿದಾಗೆ ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡಿದಾಗ ನಾವು ಯಾರಿಗೆ ಸಹಾಯ ಮಾಡಬಹುದು, ನಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂದ್ಕೊಂಡು ಸಹಾಯ ಮಾಡೋದು ತುಂಬ ಮುಖ್ಯ. ಸೊ ಅದನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಬಂದಿದ್ದು ನನಗೆ ಬಹಳಷ್ಟು ಕಲಿಸಿದೆ ಕೂಡ. ಸೊ ಆ್ಯಕ್ಚುಲಿ ನಮ್ಮದು ಬ್ರ್ಯಾಂಡ್ ಕ್ರಿಯೋ ಏವಿಯೇಷನ್ ಅಕಾಡೆಮಿ ಅಂತ, ನಾವು ಬಂದ್ಬಿಟ್ಟು ಏರ್ ಹೋಸ್ಟರ್ಸ್ಗೆ ಮತ್ತು ಗ್ರೌಂಡ್ ಸ್ಟಾಫ್ಸ್ಗೆ ಮತ್ತು ಏವಿಯೇಷನ್ ಇಂಡಸ್ಟ್ರಿಗೆ, ಸರ್ವಿಸ್ ಸೆಕ್ಟರ್ಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಟ್ರೈನ್ ಮಾಡ್ತಾ ಇದ್ದೀವಿ. ಟ್ರೈನ್ ಮಾಡಿ ವಿತ್ 100% ಪ್ಲೇಸ್ಮೆಂಟ್ ಕೊಡ್ತಾ ಬರ್ತಿದ್ದೀವಿ. ಇದುವರೆಗೂ 1000+ ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡಿ ವಿತ್ ಪ್ಲೇಸ್ಮೆಂಟ್ 100% ಮಾಡ್ಕೊಂಡು ಕೊಡ್ತೀವಿ. ನಾಟ್ ಓನ್ಲಿ ಇನ್ ಡೊಮೆಸ್ಟಿಕ್, ಈವನ್ ಇನ್ ಇಂಟರ್ನ್ಯಾಷನಲ್ಲು ಮಾಡಿಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಏನಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನನ್ನ ಚೈಲ್ಡ್ಹುಡ್ ಪ್ಯಾಷನ್ನು. ಇದು ದುಡ್ಡುಗೋಸ್ಕರ ಅಂತೂ ಮಾಡ್ತಾ ಇಲ್ಲ ನಾನು, ಇದು ನನ್ನ ಚೈಲ್ಡ್ಹುಡ್ ಪ್ಯಾಷನ್ನು. ನನಗೇನು ಮಾಡೋಕ್ಕಾಗ್ತಿಲ್ವೋ ಅದಕ್ಕಿಂತ ಹೆಚ್ಚಾಗಿ ನನ್ನ ಸ್ಟೂಡೆಂಟ್ಸ್ಗೆ ಮಾಡಿಸ್ಬೇಕಂತ ನನಗೆ ಆಸೆ. ಸೊ ಆ ರೀತಿಯಿಂದ ಈವನ್ ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತುವರೆಗೂ ಇಷ್ಟು ಮಟ್ಟಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಎಂಥೂಸಿಯಾಸ್ಟಿಕ್ಕಿಂದ ಬಂದಿರೋದು. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ಪೈಲಟ್ ಟ್ರೈನಿಂಗ್ ಅಂತ ಇವತ್ತು ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಇವತ್ತು ಪೈಲಟ್ ಟ್ರೈನಿಂಗು CPLಗೂ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಗ್ರೌಂಡ್ ಕ್ಲಾಸಸ್ ನಾವು ಮಾಡ್ತಾಯಿದ್ದೀವಿ. ಮತ್ತು ಅಬ್ರಾಡ್ಸಲ್ಲಿ ಫ್ಲೈಯಿಂಗ್ ಸ್ಕೂಲ್ಗೆ ಟೈಅಪ್ ಮಾಡಿದ್ದೀವಿ. ಮತ್ತು ಇದುವರೆಗೂ ನಮ್ಮ ಹತ್ರ ಸರ್ಟಿಫಿಕೇಷನ್ ಪಾರ್ಟ್ನರ್ಸು ಟೈಅಪ್ ಆಗಿರೋರು ASS ಇದ್ದಾರೆ, ಮತ್ತು ಸೈಬರ್ ಇದ್ದಾರೆ, MNDS ಇದ್ದಾರೆ, ಯೂನಿವರ್ಸಿಟಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇದೆ. ಸೊ ಇವ್ರ ಹತ್ರ ಎಲ್ಲ ಬಂದ್ಬಿಟ್ಟು ಟ್ರೈನ್ ಮಾಡಿ ಅಂಥ ಪೀಪಲೇ ಬಂದ್ಬಿಟ್ಟು ನಮ್ಮ ಹತ್ರ ಟ್ರೈನ್ ಮಾಡೋಕ್ಕೆ ಸ್ಟೂಡೆಂಟ್ಸಿಗೂ ಇಲ್ಲಿ ತನಕ ಮಾಡ್ಕೊಂಬರ್ತಾಯಿದ್ದೀವಿ. ಸಂಗೀತ ಮೇಡಮ್ ಬಂದಿರೋದು ತುಂಬ ಖುಷಿ ಆಯಿತು. ಬಟ್ ಮಕ್ಕಳು ಕೇಳ್ತಾಯಿದ್ರು. ಸೊ ಅವ್ರು ಬಂದಾದಮೇಲೆ ಒಂದು ಎನ್ವಿರಾನ್ಮೆಂಟೇ ಚೇಂಜ್ ಆಯಿತು ಕಂಪ್ಲೀಟಾಗಿ. ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಬಂದು ಎಲ್ಲರನ್ನೂ
ಫುಲ್ ಖುಷಿಯಾಗಿ ಮಾತಾಡಿ ತುಂಬ ಹಂಬಲ್ ಆಗಿದ್ಬಿಟ್ಟು ಅವ್ರ ಎಕ್ಸ್ಪರ್ಟಿಂದ ಚೆನ್ನಾಗಿ ಮಾಡಿಕೊಟ್ಟೋದ್ರು. ಸಂಗೀತ ಮೇಡಮ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸರ್ ಒಂದು ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ತೀನಿ. ಫಸ್ಟೆಲ್ಲ ಬಂದ್ಬಿಟ್ಟು ಸೈಕಲ್ಲು ಬೈಕು ಇರಲಿಲ್ಲ, ನಡ್ಕೊಂಡು ಓಡಾಡ್ತಿದ್ರು. ನಡ್ಕೊಂಡು ಓಡಾದ್ಮೇಲೆ ಸೈಕಲಲ್ಲಿ ಹೋಗ್ತಾಯಿದ್ರು, ಸೈಕಲಲ್ಲಿ ಗಾಡಿಯಲ್ಲಿ ಹೋಗ್ತಾರೆ, ಗಾಡಿಯಲ್ಲಿ ಹೋಗಿ ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಹೋರೆಲ್ಲ ಯಾವುದ್ರಲ್ಲಿ ಹೋಗ್ತಾರೆ? ಫ್ಲೈಟಲ್ಲಿ ಹೋಗಲೇಬೇಕು. ಸೊ ಫ್ಲೈಟಲ್ಲಿ ಹೋಗ್ತಾ ಈಗ ನೀವೇ ನೋಡ್ಬೋದು. ಫಸ್ಟ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಒಂದೇ ಟರ್ಮಿನಲ್ ಇದ್ದಿದ್ದು, ಈಗ ಟರ್ಮಿನಲ್ 2 ಆಗಿದೆ. ಈಗ ಟರ್ಮಿನಲ್ 2 ಆಗಿದ ತಕ್ಷಣ ಟ್ರಾಫಿಕ್ ತಡ್ಕೊಳ್ಳೋಕ್ಕಾಗ್ದಂಗೆ ಇನ್ನೊಂದು ಏರ್ಪೋರ್ಟ್ನ ಕ್ರಿಯೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಈ ಥರ ಏವಿಯೇಷನ್ ಇಂಡಸ್ಟ್ರಿ ಬಂದ್ಬಿಟ್ಟು ತುಂಬ ಲಾಂಗ್ ಟೈಮ್ ತೊಗೊತಾರಲ್ಲ ಗ್ರೋತಿಗೆ, ತುಂಬ ಶಾರ್ಟ್ ಟೈಮಲ್ಲಿ ತುಂಬ ಬೇಗ ಬೆಳೀತಾ ಇದೆ. ಸೊ ಇಂಡಸ್ಟ್ರಿನೇ ಆ ಥರ ಬೆಳೀತಾ ಇರಬೇಕಾದ್ರೆ ಈವನ್ ಅದಾನಿನೂ ಈಗ ಏವಿಯೇಷನ್ ಇಂಡಸ್ಟ್ರಿ ಒಳಗಡೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಮೂಮೆಂಟಲ್ಲಿ ಪ್ರಾಪರಾಗಿ ಬಂದ್ಬಿಟ್ಟು ಯಾರು ಜಾಯ್ನ್ ಆಗಬೇಕಂತ ಹೇಳ್ತಿದ್ದೀರೋ ವಿತ್ 100% ಪ್ಲೇಸ್ಮೆಂಟು ಬ್ರ್ಯಾಂಡ್ ಕ್ರೂ ಮಾಡಿಕೊಡ್ತೀವಿ. ಇಲ್ಲ ಅಂತ ಹೇಳಿದರೆ, ಪ್ಲೇಸ್ಮೆಂಟ್ ಮಾಡಿಲ್ಲ ಅಂತ ಹೇಳಿದರೆ ಫುಲ್ ಅಮೌಂಟ್ ನಾನು ರೀಫಂಡ್ ಮಾಡ್ತೀನಿ. ಆ ಗ್ಯಾರಂಟಿ ಅಂತ ನಾನು ಕೊಡ್ತೀನಿ. ಯು ಕ್ಯಾನ್ ರೆಕಾರ್ಡ್ ಮಾಡ್ಕೊಂಡು ಬೇಕಾದ್ರೆ ಇದು ಮಾಡ್ಕೊಬೋದು. ನಾನು 100% ಗ್ಯಾರಂಟಿ ಕೊಡ್ತೀನಿ. ಅದಕ್ಕೆ ಪ್ಲೇಸ್ಮೆಂಟ್ ಆಗಿಲ್ಲ ಬ್ರ್ಯಾಂಡ್ ಕ್ರೂ ಕಡೆದೆ ಅಂತ ಹೇಳಿದ್ರೆ 100% ರೀಫಂಡ್ ಮಾಡಿಕೊಡ್ತೀನಿ. ಸೊ ಬಡವ್ರ ಮಕ್ಕಳಾಗಲಿ ಮತ್ತು ಯಾರು ಸಿಂಗಲ್ ಪೇರೆಂಟ್ ಆಗಿದ್ದಾರೋ ಅವರಿಗೆ ಬಂದ್ಬಿಟ್ಟು 50% ಆಫ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ ಬ್ರ್ಯಾಂಡ್ ಕ್ರೂ ಏವಿಯೇಷನ್ ಅಕಾಡೆಮಿ. ಏನು ಚಾರ್ಜಸ್ ಇರುತ್ತೋ ವಿತ್ 100% ಸೇಮ್ ಕ್ವಾಲಿಟಿ ಏನಿದೆಯೋ ಟ್ರೈನಿಂಗು, ಅದೇ ಕ್ವಾಲಿಟಿಯಲ್ಲಿ ಟ್ರೈನಿಂಗ್ ಕೊಡ್ತೀನಿ 50% ಆಫಲ್ಲಿ. ಸೊ ಇದು ಬಂದ್ಬಿಟ್ಟು ಕೋರ್ಸ್ನ ಸೆಲ್ ಮಾಡ್ತಾ ಇಲ್ಲ, ಮಕ್ಕಳಿಗೆ ಭವಿಷ್ಯ ಮತ್ತು ಫ್ಯೂಚರ್ನ ಮಾಡ್ಕೊಂಡು ಕೊಡ್ತಾ ಇರೋದು. ಇದು ನನ್ನ ಬಾಲ್ಯದ ಕನಸು. ಇಷ್ಟು ದೊಡ್ಡ ಮಟ್ಟದ ಥಾಟ್ಸ್ ಬಂದು ಇಷ್ಟು ದೊಡ್ಡ ಸಂಸ್ಥೆ ಮಾಡೋಕ್ಕೆ ಯಾರು ಪ್ರೇರೇಪಣೆ, ಹೇಗಾಗಿ? ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಚೈಲ್ಡ್ಹುಡ್ ಡ್ರೀಮ್ ಬಂದ್ಬಿಟ್ಟು ಪೈಲಟ್ ಆಗಬೇಕಂತ. ಸೊ ಪೈಲಟ್ ಆಗಬೇಕು, ಏನು ಮೆಡಿಕಲ್ ಚೆಕಪ್ ನನಗೆ ಹೋಗಬೇಕು. ಕೋವಿಡ್ ಹಿಂಗೆ ಸ್ಟಾರ್ಟ್ ಆಯಿತು. ಸೊ ಕೋವಿಡ್ ಹಿಂಗೆ ಸ್ಟಾರ್ಟ್ ಆಗಿದ ತಕ್ಷಣ ಹಂಗೆ ನಾನು ಆ ಇಂಡಸ್ಟ್ರಿಯಿಂದ ಬಂದ್ಬಿಟ್ಟು ತಿರ್ಗಾ ಇನ್ಸ್ಟಿಟ್ಯೂಟಿಂದ ಹಿಡಿದು ಯಾರೆಲ್ಲ ಇಂಡಸ್ಟ್ರಿಯಲ್ಲಿ ಇದ್ದಾರೋ ಎಲ್ಲರ ಹತ್ರ ಒಂದು ಸ್ವಲ್ಪ ಮಿಂಗಲ್ ಆಗಿ ವರ್ಕ್ ಮಾಡಿ ಎಲ್ಲ ಪ್ರತಿಯೊಂದು ಮಾಡಿ ಕಾಂಟ್ಯಾಕ್ಟ್ಸ್ನ ಬಿಲ್ಡ್ ಮಾಡಿಕೊಂಡು ಆಮೇಲೆ ಯಾಕೆ ಓಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಯಾಕೆ ಇನ್ನೂ ನಮ್ಮ ಜೊತೆ ಇರೋ ಸ್ಟೂಡೆಂಟ್ಸ್ಗೆ ಆಗಬಾರ್ದು, ಇದು ಇನ್ನೂ ಬೆಟರಾಗಿ ಇನ್ನೂ ಪ್ರಾಪರಾಗಿ ನಾನೇನೆಲ್ಲ ಫೇಸ್ ಮಾಡ್ತಿದ್ದೀನೋ ಪ್ರಾಬ್ಲಮ್ಸ್ನ ಅದು ನನ್ನ ಸ್ಟೂಡೆಂಟ್ಸಿಗೆ ಫೇಸ್ ಮಾಡಬಾರ್ದು. ಸೊ ಇಂಡಸ್ಟ್ರಿಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವರೆಲ್ಲ ಏನು ಪ್ರಾಬ್ಲಮ್ ಫೇಸ್ ಮಾಡಿದರೆ ಇಂಡಸ್ಟ್ರಿಯಲ್ಲಿ ಮೇಯ್ನ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಏವಿಯೇಷನ್ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಗೊತ್ತಿಲ್ಲದಂಗೆ ನಾವು ಮಾಡಿಕೊಡ್ತಾಯಿದ್ದೀವಿ. ವಿತ್ ನಮ್ಮ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ದಂಗೆ ನಾವು ಕಷ್ಟಪಟ್ಟಿರೋದನ್ನ ಅವ್ರು ಪಡಬಾರ್ದು ಅಂತ ಮಾಡಿಕೊಡ್ತಾರೆ ಅಷ್ಟೇ. ಸರ್ ಯೂತ್ಗೆ ಒಂದು ಮೆಸೇಜ್ ಕೊಡ್ತಾ ಇರೋದು, ನಾವು ಮಾಡ್ತಾ ಇರೋದು PU ಮತ್ತು ಡಿಗ್ರಿ ಮುಗಿಸಿರೋ ಹುಡುಗರಿಗೆ ಮಕ್ಕಳಿಗೆ. ಈ ಸ್ಟೇಜಲ್ಲಿ ನೋಡಬೇಕಂದ್ರೆ ಈಗ ಡಿಗ್ರಿ ಮುಗಿಸಿದ ತಕ್ಷಣ ಎತ್ತಿದ ತಕ್ಷಣವೇ 50,000 40,000 ಕೊಡೋಲ್ಲ ಸ್ಯಾಲ್ರಿ. ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇದೆ. ಸೊ ಆ ಥರ ಆಪರ್ಚುನಿಟೀಸು ಈಗ ಹುಡುಗರು ಬಂದ್ಬಿಟ್ಟು ಓದೋ ತನಕ ಓದ್ತಾರೆ ಸರ್, ಡಿಗ್ರಿ ತನಕ ಓದ್ತಾರೆ. ಅದಾದಮೇಲೆ ಓದೋಕ್ಕಾಗಲ್ಲ. ಅದಾದಮೇಲೆ ಕೆಲ್ಸಕ್ಕೆ ಹೋಗಲೇಬೇಕು. ಅದಾದಮೇಲೆ ಅರ್ನ್ ಮಾಡಬೇಕು. ಯಾವ ಥರ ಮಾಡಬೇಕು ಅವರಿಗೆ. ಈಗ ಕೆಲವ್ರಿಗೆ ಗೊತ್ತಿಲ್ಲ ಕೆಲ್ಸಕ್ಕೆ ಯಾವ ಥರ ಹೋಗಬೇಕು, ಯಾವ ಥರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಯಾವ ಥರ ಗ್ರೂಮ್ ಆಗಬೇಕು, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು. ಸೊ ಪ್ರತಿಯೊಂದು ಗೊತ್ತಿರಲ್ಲ, ಅದನ್ನು ನಾವಿಲ್ಲಿ ಹೇಳ್ಕೊಡ್ತೀವಿ. ಈವನ್ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೂ ಪ್ಯಾನಿಕ್ ಆಗ್ತಾರೆ ಒಬ್ಬೊಬ್ಬರು. ಸೊ ಆ ಥರ ಪ್ಯಾನಿಕ್ ಅವ್ರಿಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡಿಕೊಂಡು ಅಂಥ ಮಕ್ಕಳನ್ನ ಇಂಡಸ್ಟ್ರಿಯಲ್ಲಿ ನೀವು ಬಂದು ಈ ಥರ ಕೆಲಸ ಮಾಡ್ಬೋದು, ಬನ್ನಿ ಏರ್ಪೋರ್ಟಲ್ಲಿ ನೀವು ಕೆಲಸ ಮಾಡ್ಬೋದು ಅಂತ ಅವರಿಗೆ ನಾವು ಟ್ರೈನ್ ಮಾಡಿ ಅವ್ರನ್ನ ಜಾಬ್ ಜಾಯಿನ್ ಮಾಡಿಸ್ತೇವೆ.